ದೆಹಲಿಯಲ್ಲಿ ಸಿಎಂ ಡಿಸಿಎಂ ಜೊತೆ ವರಿಷ್ಠರ ಹೈ ವೋಲ್ಟೇಜ್ ಚರ್ಚೆ. ಈ ಕಡೆ ಕಾಂಗ್ರೆಸ್ ಹಿರಿಯ ಶಾಸಕರಲ್ಲಿ ಸಂಪುಟ ವಿಸ್ತರಣೆಯ ತವಕ. ಹಿರಿಯರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. 5-6 ಬಾರಿ ಶಾಸಕರಾಗಿದ್ದಾರೆ, ಹೀಗಾಗಿ ಅವಕಾಶ ಕೇಳಿದ್ದಾರೆ. ವರಿಷ್ಠರ ಜೊತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾರೆ ಅಂದಿದ್ದಾರೆ. ಶಾಸಕರಿರ್ಬೋದು, ಎಲ್ಲರೂ ಕೂಡ ಒಂದು ಗೊಂದಲ ಇದೆ, ಇದನ್ನು ಪರಿಹಾರ ಮಾಡಿ ಅನ್ನುವಂಥದ್ದು ಹಲವಾರು ಸಂದರ್ಭಗಳಲ್ಲಿ ಹೈಕಮಾಂಡ್ಗೆ ಭೇಟಿಯಾದಾಗೆಲ್ಲ ಹೇಳಿದ್ದಾರೆ. ಹಿರಿಯ ಶಾಸಕರಿಗೆ ಏನು ಅಂದರೆ ಅವರು 5 ಸಲ 6 ಸಲ ಮಂತ್ರಿ MLAಗಳಾಗಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಂದ್ರೆ ಗೊಂದಲ ಅಲ್ಲ, ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಅವೆಲ್ಲ ಲಾಜಿಕ್ ಭಾಳ ಒಳ್ಳೆಯದು. ಬಟ್ ಅಲ್ಟಿಮೇಟ್ ಡಿಸಿಷನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಭಾಳ ಚರ್ಚೆಗಳಾಗ್ತಾ ಇದೆ. ಸಿಎಂ DCMನ ಮಾತ್ರ ಡೆಡಿಕೇಟೆಡ್ ಆಗಿ ಕರೆದಿರೋದು ಭಾಳ ಕುತೂಹಲ ಹೆಚ್ಚಿಸಿದೆ. ಸೊ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳ್ಬೋದಾ ಇವತ್ತು ಅಂತ? ಅದು ನನಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಅದು ಇವತ್ತು ಅದಕ್ಕೆ ಅಂತಿಮವಾಗಿ ಒಂದು ನಿರ್ಧಾರ ಆಗ್ತದೆ. ವರಿಷ್ಠರು ಈಗ ಕರೆದಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತದೆ. ಅಂತಿಮವಾಗಿ ಒಂದು ನಿರ್ಧಾರ. ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ವೈಯಕ್ತಿಕವಾದಂಥ ವಿಚಾರಗಳನ್ನು ಯಾವುದಕ್ಕೂ ಮನ್ನಣೆ ಇರೋದಿಲ್ಲ. ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ in the future elections in 2020 Paksha will they will decide how to go about. ಹೌದು, ನಾವೆಲ್ಲರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಅನುಭವಗಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಮನವಿ ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಭದ್ರಾಗಿ ಇರ್ತೀವಿ. ಇವತ್ತು ಕೂಡ ಒತ್ತಾಯವನ್ನು ಅದೇ ರೀತಿ ಮಾಡ್ತೀವಿ. ಶಾಸಕರಲ್ಲಿ ಸಂಪುಟ ವಿಸ್ತರಣೆಯ ತವಕ. ಹಿರಿಯರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. 5-6 ಬಾರಿ ಶಾಸಕರಾಗಿದ್ದಾರೆ, ಹೀಗಾಗಿ ಅವಕಾಶ ಕೇಳಿದ್ದಾರೆ. ವರಿಷ್ಠರ ಜೊತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾರೆ ಅಂದಿದ್ದಾರೆ. ಶಾಸಕರಿರ್ಬೋದು, ಎಲ್ಲರೂ ಕೂಡ ಒಂದು ಗೊಂದಲ ಇದೆ, ಇದನ್ನು ಪರಿಹಾರ ಮಾಡಿ ಅನ್ನುವಂಥದ್ದು ಹಲವಾರು ಸಂದರ್ಭಗಳಲ್ಲಿ ಹೈಕಮಾಂಡ್ಗೆ ಭೇಟಿಯಾದಾಗೆಲ್ಲ ಹೇಳಿದ್ದಾರೆ. ಹಿರಿಯ ಶಾಸಕರಿಗೆ ಏನು ಅಂದರೆ ಅವರು 5 ಸಲ 6 ಸಲ ಮಂತ್ರಿ MLAಗಳಾಗಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಂದ್ರೆ ಗೊಂದಲ ಅಲ್ಲ, ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಅವೆಲ್ಲ ಲಾಜಿಕ್ ಭಾಳ ಒಳ್ಳೆಯದು. ಬಟ್ ಅಲ್ಟಿಮೇಟ್ ಡಿಸಿಷನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಭಾಳ ಚರ್ಚೆಗಳಾಗ್ತಾ ಇದೆ. ಸಿಎಂ DCMನ ಮಾತ್ರ ಡೆಡಿಕೇಟೆಡ್ ಆಗಿ ಕರೆದಿರೋದು ಭಾಳ ಕುತೂಹಲ ಹೆಚ್ಚಿಸಿದೆ. ಸೊ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳ್ಬೋದಾ ಇವತ್ತು ಅಂತ? ಅದು ನನಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಅದು ಇವತ್ತು ಅದಕ್ಕೆ ಅಂತಿಮವಾಗಿ ಒಂದು ನಿರ್ಧಾರ ಆಗ್ತದೆ. ವರಿಷ್ಠರು ಈಗ ಕರೆದಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತದೆ. ಅಂತಿಮವಾಗಿ ಒಂದು ನಿರ್ಧಾರ. ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ವೈಯಕ್ತಿಕವಾದಂಥ ವಿಚಾರಗಳನ್ನು ಯಾವುದಕ್ಕೂ ಮನ್ನಣೆ ಇರೋದಿಲ್ಲ. ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ in the future elections in 2020 Paksha will they will decide how to go about. ಹೌದು, ನಾವೆಲ್ಲರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಅನುಭವಗಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಮನವಿ ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಭದ್ರಾಗಿ ಇರ್ತೀವಿ. ಇವತ್ತು ಕೂಡ ಒತ್ತಾಯವನ್ನು ಅದೇ ರೀತಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.